ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಕಳೆದ 2024-25ನೇ ಸಾಲಿನಲ್ಲಿ ಸಾಧಿಸಿದ ಪ್ರಗತಿಯ ವಿವರಗಳನ್ನು ತಮ್ಮ ಮುಂದಿಡಲು ಈ ದಿವಸ ಪತ್ರಿಕಾಗೋಷ್ಠಿಯನ್ನು ಸಂಘದ ಕಚೇರಿಯಲ್ಲಿ ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಹಾಗೂ ದೃಶ್ಯ ಮಾಧ್ಯಮ ಮಿತ್ರರನ್ನು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಪತ್ರಿಕಾಗೋಷ್ಠಿಯನ್ನು ಸಂಘದ ಅಧ್ಯಕ್ಷರಾದ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರು ಗುತ್ತಿಗೆಯವರು ನಡೆಸಿಕೊಡಲಿದ್ದಾರೆ. ಹಾಗೆ ವೇದಿಕೆಯಲ್ಲಿ ಇರುವಂಥ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಪತ್ರಿಕಾಗೋಷ್ಠಿಯನ್ನು ಅಧ್ಯಕ್ಷರು ನಡೆಸಿಕೊಡಲಿದ್ದಾರೆ. ಕೋಟೆಕಾರು ವ್ಯವಸಾಯ ಸಹಕಾರಿ ಬ್ಯಾಂಕ್ 1956ರಲ್ಲಿ ದಿವಂಗತ ಸುಬ್ಬಣ್ಣಯ್ಯವರು ಪ್ರಾರಂಭಿಸಿದರು. ಅಲ್ಲಿಂದ ಇಲ್ಲಿವರೆಗೆ ಉತ್ತಮ ರೀತಿಯಲ್ಲಿ ವ್ಯವಹಾರವನ್ನು ನಡೆಸಿಕೊಳ್ಳುತ್ತಾ ಬಂದಿರುತ್ತದೆ. ಕೋಟೆಕಾರು ವ್ಯವಸಾಯ ಸಹಕಾರಿ ಬ್ಯಾಂಕ್ 2024-25ರಲ್ಲಿ 955 ಕೋಟಿ ರುಗಳ ವ್ಯವಹಾರವನ್ನು ನಡೆಸಿ 1,24,00,000 ನಿವ್ವಳ ಲಾಭಾಂಶವನ್ನು ಗಳಿಸಿರುತ್ತದೆ. ಇಷ್ಟೊಂದು ದೊಡ್ಡ ಮಟ್ಟದ ವ್ಯವಹಾರವನ್ನು ನಡೆಸಿ ಲಾಭ ಗಳಿಸಲು ಸಂಘದ ಆಡಳಿತ ನಿರ್ದೇಶಕರು ಮತ್ತು ಸಂಘದ ಕಾರ್ಯನಿರ್ವಹಣಾಧಿಕಾರಿ, ಸಂಘದ ಹಿತೈಷಿಗಳು ಹಾಗೂ ಸಂಘದ ಸದಸ್ಯರು ಹೀಗೆ ಹಾಗೂ ಸಂಘದ ಸಿಬ್ಬಂದಿ ವರ್ಗದವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಸಂಘವು ಹಲವಾರು ವರ್ಷಗಳಿಂದ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ ಎಂದು ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತದೆ. ವರದಿ ಸಾಲಿನ ಅಂತ್ಯಕ್ಕೆ ಸಂಘವು ಎ ತರಗತಿಯ 6,695 ಸದಸ್ಯರನ್ನು ಹೊಂದಿದ್ದು 2,63,00,000 ರುಗಳ ಪಾಲು ಬಂಡವಾಳವನ್ನು ಹೊಂದಿರುತ್ತದೆ. ವರದಿ ವರ್ಷದಲ್ಲಿ 444 ಕೋಟಿ ಠೇವಣಿ ಸಂಗ್ರಹಿಸಿ 424 ಕೋಟಿ ಠೇವಣಿಯನ್ನು ಪಾವತಿಸಿ ವರ್ಷಾಂತ್ಯಕ್ಕೆ 185 ಕೋಟಿ ಠೇವಣಿ ಹೊಂದಿರುತ್ತದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಠೇವಣಿ ಸಂಘದಲ್ಲಿ 21 ಕೋಟಿ ರುಗಳ ಪ್ರಗತಿಯನ್ನು ಸಾಧಿಸಿದೆ. ವರದಿ ಸಾಲಿನಲ್ಲಿ 240 ಕೋಟಿ ಸಾಲ ವಿತರಿಸಿದ್ದು 216 ಕೋಟಿ ಸಾಲ ವಸೂಲಿಯಾಗಿರುತ್ತದೆ. ವರ್ಷಾಂತ್ಯಕ್ಕೆ 147 ಕೋಟಿ ಹೊರಬಾಕಿ ಸಾಲ ಇರುತ್ತದೆ. ಸಾಲ ವಸೂಲಿಯಲ್ಲಿ 95% ಪ್ರಗತಿಯನ್ನು ಕಂಡಿದೆ. ಸಂಘದ ಆಡಿಟ್ ವರ್ಗೀಕರಣ ಪ್ರತಿ ವರ್ಷವೂ ಎ ತರಗತಿಯನ್ನು ಪಡೆದಿರುತ್ತದೆ. ಸಂಘವು ವಿವಿಧ ಹಣಕಾಸು ಸಂಸ್ಥೆಗಳಲ್ಲಿ 46 ಕೋಟಿ ರುಗಳನ್ನು ಠೇವಣಿಯಾಗಿ ವಿನಿಯೋಗಿಸಿರುತ್ತದೆ. ಸಂಘವು 11 ಕೋಟಿ ರುಗಳ ವಿವಿಧ ನಿಧಿಯನ್ನು ಹೊಂದಿರುತ್ತದೆ. ಸಂಘವು ನಿರಂತರವಾಗಿ ಹಲವಾರು ವರ್ಷಗಳಿಂದ 25% ಡಿವಿಡೆಂಟ್ ನೀಡುತ್ತಾ ಬಂದಿರುತ್ತದೆ. ಈ ಬಾರಿ 15% ಡಿವಿಡೆಂಟ್ ನೀಡಲು ಆಡಳಿತ ಮಂಡಳಿ ನಿರ್ಧರಿಸಿದೆ. ಇದರ ಮಂಜೂರಾತಿಗಾಗಿ ತಾರೀಕು 29/2025ರಂದು ನಡೆಯುವ ಮಹಾಸಭೆ ಮುಂದೆ ಮಂಡಿಸಲಾಗುವುದು. ನಮ್ಮ ಕೇಸರೂರು ಶಾಖೆಯಲ್ಲಿ ನಡೆದಂಥ ದರೋಡೆ ಪ್ರಕರಣ ಮತ್ತು ನಾವು ಕೋಟೆಕಾರು ಬೀದಿಯಲ್ಲಿ ಮಾಡಿದಂಥ ವಾಣಿಜ್ಯ ಸಂಕೀರ್ಣಕ್ಕೆ ಹಣ ವಿನಿಯೋಗಿಸುವುದರಿಂದ ಈ ಸಲ 15% ಡಿವಿಡೆಂಟ್ ನೀಡಲು ನಾವು ತೀರ್ಮಾನಿಸಿದ್ದೇವೆ. ಹಾಗೆ ಸಂಘವು ಅಡಿಕೆ ಬೆಳೆಗಾರರಿಗೆ 1 kgಗೆ 100 ರೂಪಾಯಿಯಂತೆ ಸಬ್ಸಿಡಿ ನೀಡುತ್ತಾ ಬಂದಿರುತ್ತದೆ. ಈ ಸಲ 2020-25ನೇ ಸಾಲಿನಲ್ಲಿ 443 ಜನರಿಗೆ ಹೆಚ್ಚು ಕಮ್ಮಿ 4 ಲಕ್ಷ ತನಕ ಸಬ್ಸಿಡಿಯನ್ನು ನೀಡಿದ್ದೇವೆ. ಹಾಗೆಯೇ ಭತ್ತ ಕೃಷಿ ಮಾಡುವವರಿಗೆ ನಾವು 1 ಎಕರೆಗೆ 5,000ದಂತೆ 2 ಎಕರೆಗೆ 10,000 ಪ್ರೋತ್ಸಾಹಧನ ನೀಡುತ್ತಾ ಬಂದಿದ್ದೇವೆ. 2024-25ರಲ್ಲಿ 96 ಜನರಿಗೆ ಭತ್ತ ಕೃಷಿಯಲ್ಲಿ ಪ್ರೋತ್ಸಾಹಧನ ನೀಡಿದ್ದೇವೆ. ಹಾಗೆಯೇ ಸಂಘದ ಕಾರ್ಯವ್ಯಾಪ್ತಿಗೊಳಪಟ್ಟಂಥ ಒಂದು ಸರ್ಕಾರಿ ಶಾಲೆಯನ್ನು ಗುರುತಿಸಿ ಆ ಶಾಲೆಗೆ ಬೇಕಾಗುವಂಥ ಪುಸ್ತಕ, ಪೆನ್, ಬ್ಯಾಗ್, ಕೊಡೆ ಇತ್ಯಾದಿಗಳನ್ನು ಕೊಡ್ತಾ ಬಂದಿದ್ದೇವೆ. ಈ ಸಲ ನಾವು ಪಿಲಾರ್ ಶಾಲೆಗೆ ಅದನ್ನು ಕೊಟ್ಟಿದ್ದೇವೆ. ಹಾಗೆ ನಮ್ಮ ಕಾರ್ಯವ್ಯಾಪ್ತಿಗೊಳಪಟ್ಟಂತಹ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಯನ್ನು ಗುರುತಿಸಿ ಆ ವಿದ್ಯಾರ್ಥಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಸಲ 2024-25ರಲ್ಲಿ 41 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಿ ಗೌರವಿಸಿದ್ದೇವೆ. ಅದೇ ಪ್ರಕಾರ ನಮಗೆ 2024-25ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಪ್ರಶಸ್ತಿ ಸಿಕ್ಕಿರುತ್ತದೆ. ಹಾಗೆಯೇ ಈ ಮುಂದೆಯೂ ನಮಗೆ ಅಪೆಕ್ಸ್ ಬ್ಯಾಂಕಿನ ಪ್ರಶಸ್ತಿ, 2023ರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರುತ್ತದೆ. ಹಾಗೆ ಈ ಸಲದ ವಾರ್ಷಿಕ ಮಹಾಸಭೆ
2029-2025 ನಮ್ಮ ಬೀರಿ ದಿವಂಗತ ಸುಬ್ಬಣ್ಣಯ್ಯ ಸ್ಮಾರಕ ಸಹಕಾರ ಸೌಧದಲ್ಲಿ ನಡೆಯಲಿರುವುದು. ಸದಸ್ಯರೆಲ್ಲರೂ ಬಂದು ಈ ಒಂದು ವಾರ್ಷಿಕ ಮಹಾಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿಸ್ತೇನೆ. ಎಲ್ಲರಿಗೂ ಧನ್ಯವಾದ. ಇದನ್ನು ಸ್ವಲ್ಪ ನಾಳ್ದು ನಮ್ಮದು 20ಕ್ಕೆ ಮಹಾಸಭೆ ನಡೆಯಲಿಕ್ಕೆ ಉಂಟು. ಇದನ್ನು ಸ್ವಲ್ಪ ನಿಮ್ಮ ವತಿಯಿಂದ ಕೂಡ ಸ್ವಲ್ಪ ಪ್ರಚಾರವನ್ನು ಹೆಚ್ಚು ಕೊಡಬೇಕಂತ ವಿನಂತಿಸುತ್ತಾ ಎಲ್ಲರಿಗೂ ಧನ್ಯವಾದ ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ.